ಕನ್ನಡ ಮಾಧ್ಯಮ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಸ್ವಾಗತ. ಇಂಗ್ಲಿಷ್ ಪಾರ್ಟ್ 1 ನಲ್ಲಿ ಬರುವ ಮೊದಲನೇ ಚಾಪ್ಟರ್ ಅಡ್ವೆಂಚರ್ಸ್ ಇನ್ ಎ ಬ್ಯಾನಿಯನ್ ಟ್ರೀ ಎಂಬ ಶಾರ್ಟ್ ಸ್ಟೋರಿಯನ್ನ ಇವತ್ತು ನಾವು ಕಲಿಯೋಣ. ಈ ಶಾರ್ಟ್ ಸ್ಟೋರಿಯನ್ನ ಬರೆದವರು ರಸ್ಕಿನ್ ಬಾಂಡ್. ಈ ಲೇಖಕರು ಬ್ರಿಟಿಷ್ ಇಂಡಿಯಾದಲ್ಲಿ 1935 ಮೇ 19ರಂದು ಜನಿಸ್ತಾರೆ. ತಮ್ಮ 17ನೇ ವಯಸ್ಸಿನಲ್ಲಿ ತಮ್ಮ ಮೊದಲನೇ ನಾವೆಲ್ ಅನ್ನು ಕೂಡ ಬರೀತಾರೆ. ದ ರೂಮ್ ಆನ್ ದ ರೂಫ್ ಎನ್ನುವುದು ಅವರ ಮೊದಲನೇ ನಾವೆಲ್. ಆಮೇಲೆ 1992ರಲ್ಲಿ ಅವರ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಆದಂತಹ ಅವರ್ ಟ್ರೀಸ್ ಸ್ಟಿಲ್ ಗ್ರೋ ಇನ್ ಡೆಹರಾ ಎನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕ್ತದೆ. 2017ರಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, 1999ರಲ್ಲಿ ಪದ್ಮಶ್ರೀ ಅವಾರ್ಡ್ ಕೂಡ ಅವರು ಗಳಿಸಿಕೊಂಡಿದ್ದಾರೆ. ಈ ಒಂದು ಶಾರ್ಟ್ ಸ್ಟೋರಿ ಬಗ್ಗೆ ನಾವಿವಾಗ ಕಲಿಯೋಣ. ಈ ಶಾರ್ಟ್ ಸ್ಟೋರಿಯಲ್ಲಿ ನಿಮ್ ತರಾನೇ ಇರುವಂತಹ ಒಬ್ಬ ಬಾಲಕ ಇದ್ದಾನೆ. ಈ ಬಾಲಕ ತನ್ನ ಒಂದು ಅನುಭವವನ್ನ ಈ ಒಂದು ಕಥೆ ಮೂಲಕ ಮುಂದೆ ಇಡ್ತಾನೆ. ಏನಂತೆ ಅವನ ನೆನಪು ಎನ್ನುವುದು ಪ್ರಕೃತಿಯೊಡನೆ ಸಂಬಂಧಿಸಿದ್ದಾಗಿದೆ. ಅವನು ಬೇಸಿಗೆ ಕಾಲ ಕಳೆಯೋದಕ್ಕೆ ಅಂತ ಹೇಳಿ ಅವನ ತಾತನ ಮನೆಗೆ ಹೋಗಿರ್ತಾನೆ. ಭಾರತದಲ್ಲಿ ಇರುವಂತಹ ಅವನ ತಾತನ ಮನೆಗೆ ಬಂದಿರ್ತಾನೆ. ಅಲ್ಲಿ ಏನಾಗ್ತದೆ ಅಂದ್ರೆ ಅವ ಹೇಳುವುದು, ತಾತನ ಮನೆ ಪ್ರಾಪರ್ಟಿ ಮತ್ತೆ ಪರಿಸರ ಎಲ್ಲ ಡೊಮೇನ್ ಕೂಡ ತಾತಂದೇ ಆಗಿದ್ರು ಕೂಡ ಅಲ್ಲಿನ ಒಂದು ಆಲದ ಮರ ಇದೆ. ಆ ಆಲದ ಮರ ಮಾತ್ರ ನನ್ನ ಪ್ರಾಪರ್ಟಿ ಆಗಿತ್ತು. ಯಾಕೆ? ಅವ್ನು ಹೇಳ್ತಾನೆ, ನನ್ನ ಅಜ್ಜ 65 ವರ್ಷದಲ್ಲಿ ಅವರಿಗೆ ಆ ಮರ ಹತ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅದು ಒಂದು ಮಾತ್ರ ನನ್ನ ಪ್ರಾಪರ್ಟಿ ಆಗಿತ್ತು. ಆಮೇಲೆ ಅವ ಹೇಳ್ತಾನೆ, ಆ ಮರಕ್ಕೆ ತಾತನಿಗೆ ಹತ್ಲಿಕ್ಕೆ ಆಗ್ತಾ ಇರ್ಲಿಲ್ಲಲ್ಲ, ಅದಕ್ಕೆ ಅವನ ಅಜ್ಜಿ ಕೂಡ ತಾತನನ್ನ ತಮಾಷೆ ಮಾಡ್ತಿದ್ಲಂತೆ, ಟೀಕೆ ಮಾಡ್ತಿದ್ಲಂತೆ, ಟೀಸ್ ಮಾಡ್ತಾ ಇದ್ಲಂತೆ ಅಂತ ಬಾಲಕ ಹೇಳ್ತಾನೆ. ಈ ಮರದ ಬಗ್ಗೆ ಅವನು ತಿಳಿಸುವಾಗ ಹೇಳ್ತಾನೆ, ಈ ಮರ ಎನ್ನುವುದು ಈ ಮನೆಗಿಂತಲೂ ಹಳೆಯದು, ನನ್ನ ತಾತನಿಗಿಂತಲೂ ಅದಕ್ಕೆ ವಯಸ್ಸಾಗಿದೆ. ಆಮೇಲೆ ನಮ್ಮ ಊರಿದೆಯಲ್ಲ ಡೆಹರಾ, ಅದಕ್ಕಿಂತಲೂ ತುಂಬಾನೇ ಹಳೆಯದು ಅಂತೇಳಿ ಈ ಮರದ ಬಗ್ಗೆ ಹೇಳ್ತಾನೆ. ಆಮೇಲೆ ಅವನು ಹೇಳುವಂತಹದ್ದು ಅವನ ಫ್ರೆಂಡ್ಶಿಪ್ ಬಗ್ಗೆ. ಅವನ ಮೊದಲನೇ ಫ್ರೆಂಡ್ಶಿಪ್ ಯಾರ ಜೊತೆ ಗೊತ್ತಾ? ಒಂದು ಕಂದು ಬಣ್ಣದ ಚಿಕ್ಕ ಸ್ಕ್ವಿರಲ್ ಜೊತೆ. ಸ್ಕ್ವಿರಲ್ ಏನು? ಅಳಿಲ್ ಜೊತೆಗಿನ ಅವನ ಫ್ರೆಂಡ್ಶಿಪ್ ಬಗ್ಗೆ ಆಮೇಲೆ ಅವನು ಡಿಸ್ಕ್ರೈಬ್ ಮಾಡ್ತಾನೆ. ಸೊ ಈ ಕಂದು ಬಣ್ಣದ ಸಣ್ಣ ಸ್ಕ್ವಿರಲ್ ಜೊತೆ ಅವನ ಸಂಬಂಧ ಹೇಗಿತ್ತು, ಯಾವ ರೀತಿ ಒಡನಾಟ ಇತ್ತು? ಅವನು ಹೇಳ್ತಾನೆ, ಮೊದಲೆಲ್ಲಾನು ಈ ಸ್ಕ್ವಿರಲ್ ಅವನ ಹತ್ರನೇ ಬರ್ತಾ ಇರ್ಲಿಲ್ಲ. ಇವನೇನಾದ್ರೂ ಕವಣೆ ಯಂತ್ರನೋ ಏರ್ ಗನ್ನೋ ಉಪಯೋಗಿಸಿ ತನ್ನನ್ನು ಉಪದ್ರ ಮಾಡಿದ್ರಿ ಅಂತೇಳಿ ಮೊದ್ಲು ಹತ್ರನೇ ಬರ್ತಿರ್ಲಿಲ್ಲ ಅಂತೆ. ಆದ್ರೆ ನಮ್ ಹುಡುಗ ಅಂಥದ್ದೇ ಯಾವುದೇ ಉಪದ್ರವಕಾರಿಯಾದಂತಹ ಟೂಲ್ ಅನ್ನು ಅಥವಾ ಉಪಕರಣ ಏನನ್ನು ತಗೊಂಡು ಹೋಗ್ತಾ ಇರ್ಲಿಲ್ಲ ಇದ್ರ ಹತ್ರ ಬರುವಾಗ. ಅದಲ್ಲದೆ ಕೇಕ್ ಪೀಸ್, ಬಿಸ್ಕೆಟ್ ಪೀಸ್ ಅನ್ನೆಲ್ಲ ಅದಕ್ಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಇದನ್ನ ನೋಡಿದ ಸ್ಕ್ವಿರಲ್ ಇವನ್ ಜೊತೆ ಮತ್ತು ಕೂಡ ಹತ್ರ ಆಯ್ತು ಅಂತ ಹೇಳ್ತಾನೆ. ಎಷ್ಟು ಹತ್ರ ಅಂದ್ರೆ ಇವನ ಕೈಯಿಂದ ಬಂದು ಪಾಕೆಟ್ ಇಂದ ಬಂದು ಕೇಕ್ ಪೀಸ್, ಬಿಸ್ಕೆಟ್ ಪೀಸ್ ಅನ್ನೆಲ್ಲ ತಗೊಂಡು ಹೋಗುವಷ್ಟು ಕೂಡ ಕ್ಲೋಸ್ ಆಗಿ ಆ ಸ್ಕ್ವಿರಲ್ ಮಾರ್ಪಾಟುಗೊಂಡಿತ್ತು. ಹಾಗೆ ಅವರಿಬ್ಬರ ನಡುವಣ ಫ್ರೆಂಡ್ಶಿಪ್ ಬೆಳೀತದೆ. ನಮ್ಮ ನರೇಟರ್ ಬಾಯ್ ಆಮೇಲೆ ಎಕ್ಸ್ಪ್ಲೈನ್ ಮಾಡೋದು ಈ ಬ್ಯಾನಿಯನ್ ಟ್ರೀಗೆ ಕಟ್ಟಿರುವಂತಹ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಇವನು ತನ್ನ ಲೆಜರ್ ಟೈಮ್ ಅನ್ನ ಕಳೀತಾ ಇದ್ದ, ಫ್ರೀ ಟೈಮ್ ಅನ್ನ. ಅದು ಕೂಡ ಹೇಗೆ? ಈ ಪ್ಲಾಟ್ಫಾರ್ಮ್ಗೆ ಹತ್ತಿ ಅದ್ರ ಮೇಲ್ಗಡೆ ಹೋಗಿ ಓದ್ತಾ ಇದ್ದಂತೆ. ಅವನ ಬ್ಯಾಗ್ ಅಲ್ಲಿ ಪುಸ್ತಕ ಹಿಡ್ಕೊಂಡು ಬಂದು ಪುಸ್ತಕ ಓದ್ತಿದ್ದಂತೆ. ಆಮೇಲೆ ನಿದ್ದೆ ಬರ್ತದೆ ಅನ್ನುವಾಗ ಈ ಪ್ಲಾಟ್ಫಾರ್ಮ್ ಇಂದ ಕೆಳಗೆ ನೋಡಿ ತನ್ನ ಅಜ್ಜಿ ಕೆಲವೊಂದ್ಸಾರಿ ಕೆಲವು ವ್ಯಾಪಾರಿಗಳ ಜೊತೆ ಬಾರ್ಗೇನ್ ಮಾಡೋದು, ಅಜ್ಜ ಅಲ್ಲಿನ ಇಂಡಿಯನ್ ಮಾರಿಗೋಲ್ಡ್ಸ್ ಜೊತೆ ಗ್ರಂಬಲ್ ಮಾಡೋದು, ಅಂದ್ರೆ ಪಿಸು ಗುಡ್ತಾ ಇರೋದು, ಇದನ್ನೆಲ್ಲ ಮೇಲಿಂದ ವೀಕ್ಷಿಸ್ತಾ ಇದ್ದ. ಹೀಗೇನೆ ಒಂದು ದಿನ ಹೀಗೇನೆ ಇರ್ತಾ ಇರುವಾಗ ಒಂದು ಇಂಪಾರ್ಟೆಂಟ್ ಆದಂತಹ ಘಟನೆ ನಡೀತದೆ.
ಆ ಒಂದು ಘಟನೆ ನಮಗೆ ಇಲ್ಲಿ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಏನದು ಆ ಘಟನೆ? ಇವನ್ ನೋಡ್ತಾ ಇದ್ದ ಹಾಗೆ ನಿದ್ದೆ ಬರ್ತಾ ಇರ್ತದೆ ಇವನಿಗೆ ಪ್ಲಾಟ್ಫಾರ್ಮ್ ಅಲ್ಲಿ ಕುಳಿತಿರುವಾಗ. ಕೆಳಕ್ಕೆ ನೋಡ್ತಾ ಇರುವಾಗ ಒಂದು ಕಳ್ಳಿ ಗಿಡದ ಪೊದೆಯಿಂದ ಒಂದು ಕೋಬ್ರಾ ಬರ್ತಾ ಇರ್ತದೆ. ಕೋಬ್ರಾ ನಾಗರ ಹಾವು ಬರ್ತಾ ಇರ್ತದೆ. ಮತ್ತೊಂದು ಕಡೆಯಿಂದ ಒಂದು ಪೊದೆಯಿಂದ ಒಂದು ಮಂಗೂಸ್ ಮುಂಗುಸಿ ಬರ್ತಾ ಇರ್ತದೆ. ನಿಮಗೆ ಗೊತ್ತು, ಈ ಎರಡು ಆನಿಮಲ್ಸ್ ಕೂಡ ಬದ್ಧ ವೈರಿಗಳು ಅಂತ. ಒಂದನ್ನು ಕಂಡ್ರೆ ಮತ್ತೊಂದಕ್ಕಾಗಲ್ಲ. ಸೊ ಇದನ್ನ ನೋಡಿ ನಮ್ಮ ಬಾಲಕ ಹೇಳ್ತಾನೆ, ಅವರು ಎದುರುಗಡೆ ಇಬ್ಬರು ಕೂಡ ಬಂದು ಯಾವ ರೀತಿ ಅವ್ರ ಜೊತೆ ಫೈಟ್ ಹೋರಾಟ ನಡೀತದೆ ಅಂತ. ನಮ್ಮ ಕೋಬ್ರಾದ ಸಾಮರ್ಥ್ಯದ ಬಗ್ಗೆ ಮುಂಗುಸಿಗೂ ಗೊತ್ತು, ಮಂಗೂಸ್ನ ಸಾಮರ್ಥ್ಯದ ಬಗ್ಗೆ ಕೋಬ್ರಾನಿಗೂ ಗೊತ್ತು. ಆದ್ರೂ ಕೂಡ ಈ ಫೈಟ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡುವ. ಕೋಬ್ರಾ ಏನ್ ಮಾಡ್ತದೆ, ಮೊದ್ಲು ಮಂಗೂಸ್ ಅನ್ನು ನೋಡಿ ಹಿಪ್ನಟೈಸ್ ಮಾಡೋದಿಕ್ಕೆ ಟ್ರೈ ಮಾಡ್ತದೆ, ಕಣ್ಣನ್ನೇ ನೋಡ್ಲಿಕ್ಕೆ ಟ್ರೈ ಮಾಡ್ತದೆ. ಆದ್ರೆ ನಮ್ಮ ಜಾಣ ಮಂಗೂಸ್ ಇದೆಯಲ್ಲ, ಕೋಬ್ರಾದ ಕಣ್ಣುಗಳಿಗೆ ನೋಡಲ್ಲ, ಬದಲಾಗಿ ಅದ್ರ ಕುತ್ತಿಗೆ ಕಡೆ ನೋಡ್ತದೆ. ತನ್ನ ಬೆನ್ನನ್ನ ಬಾಗಿಸಿ ಅದ್ರ ರೋಮ ಎಲ್ಲ ಮೇಲ್ಗಡೆ ನಿಲ್ತದೆ, ಮೇಲೆ ಮೇಲೆ ನಿಲ್ತದೆ. ನೀವು ನೋಡಿರ್ಬೋದು ಬೆಕ್ಕನ್ನೆಲ್ಲ, ಅದೇ ರೀತಿ ಅದ್ರ ರೋಮಾನು ಬೆನ್ನಿಂದು ಹಾಗೆ ನಿಲ್ತದೆ. ಕೋಬ್ರಾ ಮತ್ತು ಮುಂಗುಸಿ ನಡುವೆ ಫೈಟ್ ನಡೀತದೆ. ಕೋಬ್ರಾ ತನ್ನ ಜಡೆಯನ್ನ ಎತ್ತುತ್ತದೆ. ಅಂತೂ ಇಂತೂ ಇವರ ಫೈಟ್ ಅಲ್ಲಿ ಕೊನೆಗೆ ಯಾರು ವಿನ್ ಆಗ್ತಾರೆ ಎಂಬುದನ್ನು ನೋಡೋ ಮೊದಲು ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಬೇರೆ ಇಬ್ಬರು ಸ್ಪೆಕ್ಟೇಟರ್ಸ್ ಕೂಡ ಇದ್ದಾರೆ ಎನ್ನುವುದನ್ನು ತಿಳಿಯೋಣ. ಅದ್ಯಾರು ಸ್ಪೆಕ್ಟೇಟರ್ಸ್ ಅಂದ್ರೆ? ವೀಕ್ಷಕರು. ಯಾರದು? ಒಂದು ಮೈನಾ, ಮತ್ತೊಂದು ಕಾಡು ಕಾಗೆ. ವೈಲ್ಡ್ ಕ್ರೋ ಅಂತ ಹೇಳ್ತಾರೆ ಕಾಡು ಕಾಗೆಗೆ. ಸೊ ಇವರಿಬ್ಬರು ಒಂದು ಕಳ್ಳಿಗಿಡದ ಮೇಲ್ಗಡೆ ನಿಂತ್ಕೊಂಡು ಇವೆರಡರ ಫೈಟ್ ಅನ್ನು ನೋಡ್ತಾ ಇರ್ತಾರೆ. ಯಾಕೆ? ಇವೆರಡರ ಕಣ್ಣು ಕೂಡ ಕೋಬ್ರಾದ ಮೇಲಿದೆ. ಕೋಬ್ರಾ ಸತ್ತು ಹೋದ್ರೆ ಮೈನಾಗೂ ಕಾಡು ಕಾಗಿಗೂ ಆಹಾರ ಐತಲ್ಲ, ನೀವು ಕಲ್ತಿರ್ಬೋದು ಆಹಾರ ಶೃಂಖಲೆ ಬಗ್ಗೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ಮಂಗೂಸ್ ಕೋಬ್ರಾನ್ ಜೊತೆ ಫೈಟ್ ಮಾಡ್ತಾ ಇರುವಾಗ ಕಾಗೆ ಮತ್ತು ಮೈನಾ ಇಬ್ರು ಸೇರಿ ಕೋಬ್ರಾದ ಮೇಲೆ ಹಾರಿ ಬಂದು ತಗೊಂಡು ಹೋಗ್ಲಿಕ್ಕೆ ನೋಡ್ತವೆ. ಆದ್ರೆ ಏನಾಗ್ತದೆ ಅಂದ್ರೆ, ಇಬ್ಬರು ಕೂಡ ಎರಡು ಕಡೆಯಿಂದ ಬಂದು ಇಬ್ರು ಕೂಡ ಕೊಲೈಡ್ ಆಗ್ತಾರೆ, ಡಿಕ್ಕಿ ಹೊಡಿತಾರೆ. ಆಮೇಲೆ ಪಕ್ಕನೆ ಜಾರಿ ಮೊದಲಿದ್ದ ಅವರ ಅದೇ ಪೊಸಿಷನ್ಗೆ ಹೋಗಿ ನಿಲ್ತಾರೆ. ಹೀಗೇನೆ 2 ಸಲ ನಡೀತದೆ. ಆಮೇಲೆ 3ನೇ ಸಲ ಏನಾಗ್ತದಂದ್ರೆ, ಮೈನಾ ಕಾಗೆ ಒಮ್ಮೆಲೆ ಓಡೋಡಿ ಹಾರಿ ಕೋಬ್ರಾದ ಮೇಲ್ಗಡೆ ಹಾರ್ಬೇಕು ನೋಡುವಾಗ, ಮೈನಾ ಹೇಗೂ ಇಬ್ರು ಕೂಡ ಕೊಲೈಡ್ ಆಗ್ಲಿಲ್ಲ ಈ ಸರ್ತಿ. ಆದ್ರೆ ಮೈನಾ ಹೇಗೂ ಹಾರಿ ತನ್ನ ಪೊಸಿಷನ್ಗೆ ತಲುಪ್ತದೆ, ಕೋಬ್ರಾವನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ. ಕಾಗೆ ಏನಾಗ್ತದೆ ಅಂದ್ರೆ, ಕಾಡು ಕಾಗೆ ಬಂದು ಕೋಬ್ರಾವನ್ನು ಹಿಡ್ಕೊಳ್ಬೇಕು ಅನ್ನಿಸುವಾಗ ಕೋಬ್ರಾ ತನ್ನ ಮೂತಿಯಿಂದ ಈ ಕಾಡು ಕಾಗೆ ಒಂದು ಏಟು ಕೊಡ್ತದೆ. ಈ ಕಾಡು ಕಾಗೆ 20 ಫೀಟ್ ದೂರದಲ್ಲಿ ಬಂದು ಬೀಳ್ತದೆ ಅಂತ ನಮ್ಮ ನರೇಟರ್, ಯಾರು ನಮ್ಮ ಬಾಲಕ ಹೇಳ್ತಾನೆ. ಇವಾಗ ಮಂಗೂಸ್ ಏನ್ ಮಾಡ್ತು, ಕೋಬ್ರಾವನ್ನ ಹೇಗಾದ್ರೂ ಸೋಲಿಸಿ ಅದ್ರ ಕುತ್ತಿಗೆಯಲ್ಲಿ ಹಿಡ್ಕೊಂಡು ಅದು ಪೊದೆ ಕಡೆಯಿಂದ ಬಂದಿತ್ತಲ್ಲ ಆಚೆ ಕಡೆಗೆ ಎಳ್ಕೊಂಡು ಹೋಗ್ತದೆ. ಇವಾಗ ನಮ್ಮ ಮೈನಾಗೆ ಬಾರಿ ಖುಷಿ ಆಯ್ತು. ಅಲ್ಲಿ ಕಾಡುಕಾಗೆ ಸತ್ತು ಬಿದ್ದಿದೆ 20 ಫೀಟ್ ಆಚೆ. ಮೈನಾಗೆ ಈ ಮುಂಗುಸಿಗೆ ಒಂದು ಕಂಗ್ರಾಚುಲೇಷನ್ ಕೊಡೋ ಹಾಗೆ ಅದು ಕೂಡ ಒಂದು ಕೂಗು ಕೂಡ ಕೊಡ್ತದಂತೆ. ಆಮೇಲೆ ನಮ್ಮ ಬಾಯ್ ಏನ್ ಮಾಡ್ತಾನೆ, ಈ ಘಟನೆ ನೋಡಿ ಬಂದು ಹೇಳ್ತಾನೆ, ಈ ಇವನ ಒಂದು ಇವನ ಬೇಸಿಗೆ ಕಾಲ ಕಳೆಯೋದನ್ನು ಅಷ್ಟು ಕೂಡ ಸಮಯ ಎಕ್ಸೈಡ್ ಆಗಿರ್ಲಿಕ್ಕೆ ಇರುವಂತಹ ವಿಷಯ ಅವನಿಗೆ ಸಿಕ್ತು ಅಂತ ಈ ಘಟನೆಯನ್ನ ಹೇಳ್ತಾನೆ. ಅಷ್ಟು ಕೂಡ ಅವನಿಗೆ ಅದು ಎಕ್ಸೈಟ್ಮೆಂಟ್ ಕೊಡಿಸಿದೆ. ಈ ಒಂದು ಘಟನೆಯನ್ನ ತನ್ನ ತಾತನ ಬಳಿ ಬಂದು ಹೇಳ್ತಾನೆ. ಮುಂಗುಸಿ ಕೋಬ್ರಾನನ್ನ ಕೊಂದು ಹಾಕಿತು ಅಂತ. ತಾತ ಹೇಳ್ತಾರೆ, ತಾತನಿಗೆ ಅದು ಬಾರಿ ಖುಷಿ ಆಯ್ತು. ಯಾಕಂದ್ರೆ ಅವರು ಕೂಡ ಹಾವುಗಳನ್ನ ದೂರ ಇಡ್ಲಿಕ್ಕೆ ನೋಡ್ತಿದ್ದಾರೆ. ತಾತನ ಪ್ರಕಾರ
ಮುಂಗುಸಿಯನ್ನ ಮನೆಯಲ್ಲಿ ಬೆಳೆಸೋದು ಒಳ್ಳೇದಲ್ಲ ಹೇಳ್ತಾರೆ. ಯಾಕಂದ್ರೆ ಕಾಡು ಮಂಗೂಸ್, ಕಾಡಿನಲ್ಲಿ ಬೆಳೆದಿರುವಂತಹ ಮಂಗೂಸ್ ಹೆಚ್ಚು ಕ್ಲೆವರ್ ಆಗಿರುತ್ತೆ. ಡೊಮೆಸ್ಟಿಕೇಟೆಡ್ ಅಂದ್ರೆ ಮನೆಯಲ್ಲಿ ಬೆಳೆಸಿದಂತಹ ಮುಂಗುಸಿ ಅಷ್ಟೇನು ಜಾಣ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಅಜ್ಜಿನೂ ಕೂಡ ಏನು ಕೆಲವೊಂದ್ಸಾರಿ ಮುಂಗುಸಿ ಬಂದು ಕೋಳಿ ಮೊಟ್ಟೆಯನ್ನು ತಗೊಂಡು ಹೋಗ್ತಾ ಇದ್ರು ಕೂಡ ಏನು ಕಂಪ್ಲೇಂಟ್ ಮಾಡ್ತಾ ಇದ್ಲಂತೆ. ಇದನ್ನ ಹೀಗೆ ತಗೊಂಡು ಹೋದ್ರು ಕೂಡ ಅದೇನ್ ಮಾಡ್ತದೆ, ನಾಗರಹಾವ್ನಂತಹ ವಿಷಕಾರಿ ಜಂತುಗಳನ್ನ ಇವರ ಗಾರ್ಡನ್ ಕಡೆ ಪರಿಸರಕ್ಕೆ ಬರದ ಹಾಗೆ ನೋಡ್ಕೊಳ್ತದಲ್ಲ. ಹಾಗೆ ಇಬ್ರಿಗೂ ಕೂಡ ಈ ಒಂದು ಘಟನೆಯನ್ನ ಇವನು ವಿವರಿಸ್ತಾನೆ. ಆಮೇಲೆ ನಮ್ಮ ನರೇಟರ್ ಬಾಲಕ ಹೇಳುವಂತ ವಿಷಯ ಅಂತ ಹೇಳುದು, ಅವನ ಫ್ರೆಂಡ್ ಇದ್ದಾನಲ್ಲ, ಯಾರು ಸಣ್ಣ ಗ್ರೇ ಕಲರ್ ಸ್ಕ್ವಿರಲ್. ಈ ಸ್ಕ್ವಿರಲ್ಗೆ ಒಂದು ಫ್ರೆಂಡ್ಶಿಪ್ ಆಯ್ತಂತೆ. ಆ ಫ್ರೆಂಡ್ಶಿಪ್ ನ ಬಗ್ಗೆ ಹೇಳ್ತಾನೆ. ಏನದು ಆ ಫ್ರೆಂಡ್ಶಿಪ್? ಯಾರು ಹೊಸ ಫ್ರೆಂಡ್? ಒಂದು ವೈಟ್ ರ್ಯಾಟ್. ಈ ವೈಟ್ ರ್ಯಾಟ್ ಅನ್ನೋದನ್ನ ನಮ್ಮ ಬಾಲಕನ ತಾತ ಬಾಜಾರಿಂದ 4 ಆಣೆ ಕೊಟ್ಟು ತಗೊಂಡ್ ಬಂದಿದ್ರು ಅಂತ ಬಾಲಕ ಹೇಳ್ತಾನೆ. ಈ ಒಂದು ವೈಟ್ ರ್ಯಾಟ್ ಮತ್ತು ಕಂದು ಬಣ್ಣದ ಸ್ಕ್ವೇರಲ್ ಫ್ರೆಂಡ್ಶಿಪ್ ಆಗಿ ಎಕ್ಸ್ಕರ್ಷನ್ಗೆ ಅಂದ್ರೆ ಪ್ರವಾಸಕ್ಕೆ ಹೋಗ್ತಾ ಇದ್ವು ಅಂತ. ಎಲ್ಲಿ ಪ್ರವಾಸ? ಇದೇ ಬ್ಯಾನಿಯನ್ ಟ್ರೀ ಅಲ್ಲಿ. ಈ ಪ್ರವಾಸ ಹೋಗ್ತಾ ಇರುವಾಗ ಇದನ್ನ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಬೆಳೀತಾ ಇದೆ ಅಂತ ಹೇಳ್ತಾನೆ. ಆಮೇಲೆ ಒಂದು ದಿನ ಏನಾಗ್ತದೆ ಅಂದ್ರೆ, ಈ ಸ್ಕ್ವಿರಲ್ ಇದೆಯಲ್ಲ, ಗೂಡು ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಗೂಡು ಕಟ್ಟೋದು ಎಲ್ಲಿ ನೋಡಿ, ನಮ್ಮ ಹುಡುಗನ ಪಾಕೆಟ್ ಅಲ್ಲಿ ಕೂಡ ಗೂಡು ಕಟ್ಲಿಕ್ಕೆ ನೋಡ್ತದೆ ಅಂತ ಬಾಲಕ ಹೇಳ್ತಾನೆ. ಕೆಲವೊಂದ್ ಸಾರಿ ಇವನು ಮನೆಗೆ ಹೋಗಿ ಆ ನೋಡುವಾಗ ಇವನ ಪಾಕೆಟ್ ಇಂದ ಪೈ ಹುಲ್ಲು ಆಮೇಲೆ ಹುಲ್ಲುಗಡ್ಡಿ ಎಲ್ಲ ಅವನ ಪಾಕೆಟ್ ಇಂದ ಬೀಳ್ತದಂತೆ. ಹಾಗೆ ಒಂದೇನ್ ಏನಾಗ್ತದೆ ಅಂದ್ರೆ, ಇವನ ಅಜ್ಜಿಯ ಹೊಲಿಗೆ ನೂಲು ಕಾಣದೆ ಆಗ್ತದೆ. ನೋಡ್ಬೇಕಾದ್ರೆ ಈ ನೂಲೆಲ್ಲ ಈ ಬ್ಯಾನಿಯನ್ ಟ್ರೀಯ ಒಂದು ಕಡೆ ಕಾಣ್ಲಿಕ್ಕೆ ಸಿಗ್ತದೆ. ನೋಡುವಾಗ ಈ ಬ್ಯಾನಿಯನ್ ಟ್ರೀ ಅಲ್ಲಿ ಇದೆಯಲ್ಲ, ಈ ಸ್ಕ್ವಿರಲ್ ಅಜ್ಜಿಯ ಹೊಲಿಗೆ ನೂಲನ್ನೆಲ್ಲ ತಗೊಂಡು ಬಂದು ಗೂಡು ಕಟ್ಟಿದಂತೆ. ಈ ಗೂಡಲ್ಲಿ ಏನಿದೆ, 3 ಸ್ಕ್ವಿರಲ್ ಕಂದಮ್ಮಗಳಿದೆ, ಅಳಿಲಿನ ಕಂದಮ್ಮಗಳು. ಆದ್ರೆ ಈ ಅಳಿಲಿನ ಕಂದಮ್ಮಗಳ ಪ್ರತ್ಯೇಕತೆ ಏನು? ಅವುಗಳ ಕಲರ್ ಕಂದು ಬಣ್ಣ ಅಲ್ಲ, ಬದಲಾಗಿ ವೈಟ್ ಕಲರ್. ಇದನ್ನ ನೋಡ್ತಿದ್ದಂತಹ ತಾತ ಮತ್ತು ಬಾಲಕ ಇಬ್ರು ಕೂಡ ಆಶ್ಚರ್ಯಗೊಳ್ತಾರೆ. ಆದ್ರೆ ತಾತ ಹೇಳ್ತಾರೆ, ಬಹುಶಃ ಈ ಸ್ಕ್ವಿರಲ್ ಕಂದಮ್ಮಗಳಿದೆಯಲ್ಲ, ಇವುಗಳ ಫಾದರ್, ತಂದೆ ಯಾರಾಗಿರ್ಬೇಕು? ವೈಟ್ ರ್ಯಾಟ್ ಆಗಿರ್ಬೇಕು ಅಂತ. ಬಿಳಿ ಇಲಿ ಆಗಿರ್ಬೇಕು, 4 ಆಣೆ ಕೊಟ್ಟು ತಂದಂತಹ ಬಿಳಿ ಇಲಿ ಆಗಿರ್ಬೇಕು ಅಂತ ತಾತ ಹೇಳ್ತಾರೆ. ಅವ್ರೆ ಅದಕ್ಕೆ ನೀಡುವಂತಹ ಕಾರಣ ಏನು? ಇವುಗಳು ಸಂಬಂಧಿಕರು ಆಗಿರ್ಬೇಕು, ಅಂದ್ರೆ ಸ್ಪೀಶೀಸ್ ವೈಸ್ ಆಗಿ ಅವರು ಏನು ಒಂದೇ ರೀತಿ ಇರುವ ಕಾರಣ ಹಾಗೆ ಆಗಿರ್ಬೇಕು ಅಂತ ತಾತ ಕೂಡ ಅದಕ್ಕೆ ಒಂದು ಕಾರಣನು ಬಾಲಕನಿಗೆ ಕೊಡ್ತಾರೆ. ಇಲ್ಲಿಗೆ ನಮ್ಮ ಶಾರ್ಟ್ ಸ್ಟೋರಿಯಲ್ಲಿ ನಮ್ಮ ಬಾಲಕನ ನರೇಶನ್ ಮುಗೀತದೆ. ಹೀಗೆ ಅಡ್ವೆಂಚರ್ಸ್ ಇನ್ ಎ ಬ್ಯಾನಿಯನ್ ಟ್ರೀ, ಈ ಆಲದ ಮರದಲ್ಲಿ ನಡೆಯುವಂತಹ ಸಾಹಸಕಾರಿ ಕೆಲವು ಘಟನೆಗಳನ್ನ ನಮ್ಮ ಬಾಲಕ ನಮ್ಮ ಮುಂದೆ ಇಡ್ತಾನೆ. ರಸ್ಕಿನ್ ಬಾಂಡ್ ಅವರು ಈ ಒಂದು ಶಾರ್ಟ್ ಸ್ಟೋರಿ ಮೂಲಕ ಪ್ರಕೃತಿ ಮತ್ತು ಮನುಷ್ಯನ ನಡುವಿನಂತಹ ಸ್ವಾರಸ್ಯಕರವಾದ ಸಂಬಂಧದ ಬಗ್ಗೆ ಈ ಕಥೆ ಮೂಲಕ ವಿವರಿಸ್ತಾರೆ. ಬಹಳ ಸರಳವಾದಂತಹ ಒಂದು ಶಾರ್ಟ್ ಸ್ಟೋರಿಯನ್ನ ನೀವೀಗ ಕಲ್ತಿದ್ದೀರಾ. ಇದರಲ್ಲಿ ಬರುವಂತಹ ಡಿಫಿಕಲ್ಟ್ ವರ್ಡ್ಸ್ ಅನ್ನ ನೀವು ನೋಟ್ ಮಾಡಿಟ್ಕೊಳ್ಳಿ. ಸೊ ಎಲ್ರಿಗೂ ಬೆಸ್ಟ್ ವಿಶಸ್. ಥ್ಯಾಂಕ್ ಯು.